ಸ್ನೇಹಿತರೆ, ಇಂಡೋ ಟೆಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBP ರಿಕ್ವೈರ್ಮೆಂಟ್ 2024. ಸ್ನೇಹಿತರೆ, ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ, ವಯಸ್ಸಿನ ಅವಶ್ಯಕತೆಗಳು ಮತ್ತು ಶೈಕ್ಷಣಿಕ ಅರ್ಹತೆಗಳು, ಶುಲ್ಕಗಳು ಮತ್ತು ಇತರ ಪ್ರಮುಖ ವಿವರಗಳ ಕುರಿತು ಅಧಿಸೂಚನೆಯಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಈ ಹೆಚ್ಚಿನ ಮಾಹಿತಿಯನ್ನು ನಮಗೆ ಈ ಒಂದು ನೋಟಿಫಿಕೇಶನ್, ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಂಡೋ ಟೆಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಏನಿದೆ ITBP ರಿಕ್ವೈರ್ಮೆಂಟ್ 2024 ಇನ್ ಡೀಟೇಲ್ಸ್ ಆಗಿ ನಾವು ನೋಡೋಣ ಬನ್ನಿ. ಸ್ನೇಹಿತರೆ, ಇಲಾಖೆ ಹೆಸರು ಇಂಡೋ ಟೆಬೆಟಿನ್. ಸ್ನೇಹಿತರೆ, ಇಂಡೋ ಟೆಬೆಟಿನ್ ಏನು ಈ ಒಂದು ಇಲಾಖೆಯಲ್ಲಿ ರಿಕ್ವೈರ್ಮೆಂಟನ್ನು ಕನ್ಫರ್ಮ್ ಮಾಡಿದ್ದಾರೆ, ಬಾರ್ಡರ್ ಪೊಲೀಸ್ ಫೋರ್ಸ್. ಓಕೆ, ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 51 ಹುದ್ದೆಗಳ ಸಂಖ್ಯೆವಿದೆ. ಮತ್ತು ಹುದ್ದೆಗಳ ಹೆಸರು ಯಾವ ಒಂದು ಪೋಸ್ಟ್ಗೆ ಕನ್ಫರ್ಮ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಇದೆ ಸ್ನೇಹಿತರೆ, ಅದರ ಜೊತೆಗೆ ಟ್ರೇಡ್ ಮ್ಯಾನ್ ಇದೆ ಮತ್ತು ದರ್ಜಿ ಮತ್ತು ಚಮ್ಮಾರ್. ಸ್ನೇಹಿತರೆ, ಇದು ನಾವು ಕಾನ್ಸ್ಟೇಬಲ್ ಮತ್ತು ಟ್ರೇಡ್ ಮ್ಯಾನ್ ಬಗ್ಗೆ ನಾವಿಲ್ಲಿ ಮುಂದೆ ಡೀಟೇಲ್ಸ್ ನೋಡೋಣ. ಓಕೆ, ಅಪ್ಲಿಕೇಶನ್ ಮೂಡ್, ಇಮೇಲ್ ಮೂಡ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಉದ್ಯೋಗ ಸ್ಥಳ ಅಖಿಲ ಭಾರತ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನನ್ನು ಹೇಗೆ ಹಾಕಬೇಕು ಮತ್ತು ಹುದ್ದೆಗಳ ವಿವರವನ್ನು ನಾವಿಲ್ಲಿ ತಾವುಗಳು ವಿವರಿಸ್ತಾ ಇದೆ ನೋಡಿ. ಹುದ್ದೆಯ ವಿವರ ಆಡಿ ನಿಮಗೆ ಹೇಳಿದ ಹಾಗೆ ಕಾನ್ಸ್ಟೇಬಲ್ ಏನಿದೆ ದರ್ಜೆ 18 ಹುದ್ದೆಗಳಿದೆ ಸ್ನೇಹಿತರೆ. ಮತ್ತು ಕಾನ್ಸ್ಟೇಬಲ್ ಚಂಬಾರ ಏನಿದೆ ಇಲ್ಲಿ 33 ಹುದ್ದೆಗಳಿದ್ದಾವೆ. ಮತ್ತು ಅದರ ಜೊತೆಗೆ ಸಂಬಳದ ವಿವರ ಸ್ನೇಹಿತರೆ, ಇಂಡೋ ಟೆಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಏನಿದೆ ಇದಕ್ಕೆ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 21,700 ರೂಪಾಯಿ ಬೇಸಿಕ್ ಆಗಿರುತ್ತೆ ಸ್ನೇಹಿತರೆ. ಅದರ ಅಲ್ಲದೆ ವಯೋಮಿತಿ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ರಿಕ್ವೈರ್ಮೆಂಟ್ಗೆ ಯಾವ ಒಂದು ಎಲಿಜಿಬಲ್ ಇದಾರಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ತಾವುಗಳಿಲ್ಲಿ ಗಮನಿಸಬಹುದು. ಇಂಡೋ ಟೆಬೆಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ನೇಮಕಾತಿ ಇದೆ. ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 23 ವರ್ಷ ಹೊಂದಿರಬೇಕು. ಸ್ನೇಹಿತರೆ, 18ರಿಂದ ಮತ್ತು 23 ವರ್ಷದ ಒಳಗಡೆ ಅಭ್ಯರ್ಥಿಗಳು ತಮ್ಮ ಏಜ್ ಲಿಮಿಟ್ ಒಳಗಡೆ ಇರಬೇಕು. ಆ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರು ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಮತ್ತೆ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಅರ್ಜಿಯ ಶುಲ್ಕ. ಸ್ನೇಹಿತರೆ, ತಾವುಗಳು ಇಲ್ಲಿ ಗಮನಿಸಬಹುದು, ಅರ್ಜಿಯ ಶುಲ್ಕ ನೋಡಿ. ಅರ್ಜಿಯ ಶುಲ್ಕ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, SC ST ಮತ್ತು ಮಹಿಳೆ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅವರಿಗೆ ಯಾರಿಗೂ ಕೂಡ ಇಲ್ಲಿ ಆನ್ಲೈನ್ ಶುಲ್ಕ ಇರೋದಿಲ್ಲ. ಅಂದರೆ DD ನಿಮಗೆ ಇಲ್ಲಿ ಯಾವುದೇ ಕಟ್ಟಬೇಕಾಗಿಲ್ಲ. SC ST ಮತ್ತು ಮಹಿಳೆಯರು ಮತ್ತು ಮಾಜಿ ಸೈನಿಕರಿದ್ದರೆ ಮಾತ್ರ. ಓಕೆ, ಇನ್ನು ಮತ್ತು ಎಲ್ಲ ಈ ಥರ ಅಭ್ಯರ್ಥಿಗಳು, ಫಾರ್ ಎಕ್ಸಾಂಪಲ್ OBC ಮತ್ತು ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅವರು ಇಲ್ಲಿ 100 ರೂಪಾಯಿ ಅವರು DD ಅವರು ಇಲ್ಲಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಅವರಿಗೆ ಇಲ್ಲಿ 100 ರೂಪೀಸ್ ಇರ್ತದೆ. ಮತ್ತು ಇದನ್ನು ಹೇಗೆ 100 ರೂಪೀಸ್ DDನ ಹೇಗೆ ಪೇ ಮಾಡಬೇಕು ಅಂದರೆ DD ಮುಖಾಂತರನ ಅಥವಾ ಯಾವುದೋ ಇಲ್ಲಿ ಮುಖಾಂತರ ಟೆನ್ಷನ್ ಬೇಕಾಗಿಲ್ಲ. ಇದರಲ್ಲಿ ಆಲ್ರೆಡಿ ಪಾವತಿ ವಿಧಾನವನ್ನು ಕೊಟ್ಟಿದ್ದಾರೆ, ಆನ್ಲೈನ್ ಮೂಡ್. ಸ್ನೇಹಿತರೆ, ನೀವು ಆನ್ಲೈನ್ ಮುಖಾಂತರ ಈ 100 ರೂಪೀಸ್ DDನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆ, ಅದರ ಜೊತೆಗೆ ಮತ್ತೆ ಇಲ್ಲಿ ನೋಡಿ, ನಾವು ಇಲ್ಲಿ ಶೈಕ್ಷಣಿಕ ಅರ್ಹತೆ ಕ್ವಾಲಿಫಿಕೇಶನ್ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ITBP ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ ಅಂದರೆ 10ನೇ ಮತ್ತು ಡಿಪ್ಲೊಮಾ ಮತ್ತು ITI ಪೂರ್ಣಗೊಳಿಸಿರಬೇಕು. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಅಂದರೆ ನೀವು ಟ್ರೇಡ್ ಮ್ಯಾನು ಏನು ಕಾನ್ಸ್ಟೇಬಲ್ ಏನಿದಾವೆ ಆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇಲ್ಲಿ ನಮಗೆ 10th ಮತ್ತು ಡಿಪ್ಲೊಮಾ ITIನ ಇಲ್ಲಿ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಆಯ್ಕೆಯ ಪ್ರಕ್ರಿಯೆ ಹೇಗಿರ್ತದೆ, ನೀವು ಇಲ್ಲಿ ಕ್ವಾಲಿಫಿಕೇಷನ್ ಆಯಿತು, ಈಗ ಆಯ್ಕೆಯ ಪ್ರಕ್ರಿಯೆ ಹೇಗಿರ್ತದೆ ಅಪ್ಪ ಅಂತ ಹೇಳಿದ್ರೆ ದೈಹಿಕ ದಕ್ಷತೆ ಪರೀಕ್ಷೆ ಸ್ನೇಹಿತರೆ, ದೈಹಿಕ ಗುಣಮಟ್ಟ ಪರೀಕ್ಷೆ ಇರ್ತದೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಲಿಖಿತ ಪರೀಕ್ಷೆ, ವಿವರವಾದ ವೈದ್ಯಕೀಯ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಪರಿಶೀಲಿಸಿ ಮತ್ತು ಸಂದರ್ಶನ ಮಾಡಲು. ಸ್ನೇಹಿತರೆ, ನೀವು ಈ ಒಂದು ಡಾಕ್ಯುಮೆಂಟ್ ಅಂದರೆ ನೀವು ITI 10th ಮತ್ತು ಡಿಪ್ಲೊಮಾ ಎಲ್ಲ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕ್ತೀರಿ. ಆಯ್ಕೆ ಆಗಬೇಕಾದ್ರೆ ಈ ಒಂದು ಪ್ರಕ್ರಿಯೆಯನ್ನು ನೀವು ಅಂದರೆ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ರಿಟರ್ನ್ ಟೆಸ್ಟು, ಈ ಎಲ್ಲ ಒಂದು ಮೆರಿಟ್ ಅಂದರೆ ಎಲ್ಲವನ್ನು ಪರಿಶೀಲನೆ ಮಾಡಿ, ಅಂದರೆ ಎಲ್ಲನೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಥರ ಎಲ್ಲ ಪರಿಶೀಲನೆ ಮಾಡಿ ನಿಮಗೆ ಫೈನಲ್ ಸಂದರ್ಶನ ಕೂಡ ಮಾಡಲಾಗುವುದು. ಸ್ನೇಹಿತರೆ, ಇದು ಹೆಚ್ಚಿಗೆ ಏನು ನಿಮಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಇದು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸ್ಕೊತೀನಿ. ನಿಮಗೆ ಒಂದು ಸಿಂಪಲಾಗಿ ಹೇಳ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ಅರ್ಜಿ ಸಲ್ಲಿಸುವುದು ಹೇಗೆ, ಕೆಳಗಿನ ಲಿಂಕ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಸ್ನೇಹಿತರೆ, ನಾನು ಒಂದು ವೆಬ್ಸೈಟನ್ನು ಕೊಡ್ತಾ ಇದ್ದೀನಿ. ಆ ವೆಬ್ಸೈಟ್ ಲಿಂಕ್ಗೆ ಹೋಗಿ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟನ್ನು ಕೊಡ್ತಾ ಇದ್ದೀನಿ. ನೀವು ಆ ವೆಬ್ಸೈಟಿಗೆ ಹೋದರೆ ಸಾಕು, ನೀವು ಅಪ್ಲಿಕೇಶನನ್ನು ಓಪನ್ ಆಗುತ್ತೆ.
ಓಕೆ, ಅಧಿಕೃತ ಸೂಚನೆ ಎಚ್ಚರಿಕೆಯಿಂದ ಓದಿ. ಸ್ನೇಹಿತರೆ, ನಾನು ನಿಮಗೆ ಈ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಒಂದು ಕಾಲಮ್ಗೆ ಏನೇನು ಹಾಕಬೇಕು ಅಂದರೆ ಹೆಸರಾಗಿರ್ಬೋದು, ಮತ್ತು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಇವೆಲ್ಲನೂ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ ಸ್ನೇಹಿತರೆ, ಮಿಸ್ಟೇಕ್ ಆಗದೆ ಹಾಗೆ. ಓಕೆ, ಕೆಳಗಿನ ಆನ್ಲೈನ್ ಆಫ್ಲೈನ್. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡಿದಾದ್ಮೇಲೆ ಕೊಟ್ಟಿರೋ ಫಾರ್ಮ್ ಅಂದರೆ ಅಲ್ಲಿ ಫಾರ್ಮ್ ಏನು ಬರ್ತದೆ ಅದನ್ನು ಸರಿಯಾಗಿ ಭರ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಶುಲ್ಕ ಸ್ನೇಹಿತರೆ, ನಿಮಗೆ ಆಡಿ ಹೇಳಿದಾಗೆ ಮಾಜಿ ಸೈನಿಕರು, SC ST ಮತ್ತು ಮಹಿಳೆಯರಿಗೆ ಅರ್ಜಿ ಇರೋದಿಲ್ಲ. ಮತ್ತು OBC ಮತ್ತು ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ₹100 ಅವರಿಗೆ DDಯನ್ನು ಕೊಟ್ಟಿರ್ತಾರೆ. ಅದು DD ನೀವು ಆನ್ಲೈನ್ ಮುಖಾಂತರವಾಗಿ ನೀವು ಅದನ್ನು ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಸೂಕ್ತವಾದ ಫೋಟೋ ಮತ್ತು ಸೈನ್. ಸ್ನೇಹಿತರೆ, ನೀವು ಮತ್ತೆ ಈಗ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಏನು ಫೋಟೋ ಬೇಕಾಗುತ್ತೆ, ಅದ್ರ ಜೊತೆಗೆ ಸೈನ್ ಇಲ್ಲಿ ಹಾಕಬೇಕಾಗತ್ತೆ. ಮತ್ತೊಮ್ಮೆ ಪರಿಶೀಲಿಸಿ ಮತ್ತು ಫಾರ್ಮನ್ನು ಸಲ್ಲಿಸಿ. ಸ್ನೇಹಿತರೆ, ನೀವು ಇನ್ ಡೀಟೇಲ್ಸ್ ಆಗಿ ಏನು ಫಾರ್ಮಲ್ಲಿ ನೀವು ಇನ್ ಡೀಟೇಲ್ಸ್ ಆಗಿ ಫಾರ್ಮನ್ನು ಫಿಲ್ ಮಾಡ್ತೀರಿ. ಫಿಲ್ ಮಾಡಿದಾದಮೇಲೆ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸಾರಿ ನೀವು ಅದನ್ನು ರೀವೆರಿಫಿಕೇಷನ್ ಮಾಡಬೇಕಾಗುತ್ತೆ, ನಾನು ಕೊಟ್ಟಿರುವ ಡಾಟಾವನ್ನು ಸರಿಯಾಗಿದೆಯೋ ಇಲ್ವೋ ಅಂತ. ಇನ್ ಕೇಸ್ ಸರಿಯಾಗಿಲ್ಲ ಅಂದರೆ ನಿಮಗೆ ಅದು ಮತ್ತೆ ಕರೆಕ್ಷನ್ ಮಾಡಬೇಕಾದ್ರೆ ತುಂಬ ಡಿಫಿಕಲ್ಟ್ ಆಗಿರ್ತದೆ. ಸ್ನೇಹಿತರೆ, ನೀವು ಒಂದು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಕೊಟ್ಟಿರುವ ಎಲ್ಲ ಮಾಹಿತಿಗಳನ್ನು ನೀವು ಆ್ಯಸ್ ಪರ್ ಡಾಕ್ಯುಮೆಂಟ್ ಪ್ರಕಾರ ಕೊಟ್ಟಿದ್ದೀರೋ ಇಲ್ವೋ ಎಂಬುದನ್ನು ನೀವು ಪರಿಶೀಲನೆ ಮಾಡಿ ಮತ್ತು ಈ ಅರ್ಜಿಗೆ ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅಂತಿಮವಾಗಿ. ಓಕೆ ಸ್ನೇಹಿತರೆ, ಮತ್ತೆ ಇನ್ನೊಂದು ಪ್ರಮುಖ ದಿನಾಂಕಗಳು. ಸ್ನೇಹಿತರೆ, ಪ್ರಮುಖ ದಿನಾಂಕ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 20/7/2024 ಸ್ನೇಹಿತರೆ ಆಲ್ರೆಡಿ ಆರಂಭವಾಗಿರ್ತಕ್ಕಂಥದ್ದು ಇದನ್ನು. ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18th August 2024. 18th August 2024ಗೆ ಈ ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕೆ ಕ್ಲೋಸ್ ಅಂದರೆ ಲಾಸ್ಟ್ ಡೇಟ್ ಇರ್ತದೆ. ಇದ್ರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಉದ್ಯೋಗದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.